ಪತ್ರಕರ್ತರಾದ ನಮ್ಮ ಮೇಲೆಲ್ಲೂ ಕೂಡ ಭಾಳ ದೊಡ್ಡ ಜವಾಬ್ದಾರಿ ಇದೆ ಅಂತ. ಒಂದು ಕಳೆದ 10 ವರ್ಷದಲ್ಲಿ ಆಡಳಿತ ಮಾಡೋಕ್ಕೆ ಅಂತ ಬಂದವರು ಈ ದೇಶವನ್ನು ವಿಶ್ವಗುರು ಮಾಡ್ತೀವಿ ಅಂತ ಹೇಳಿದರು. ಇವತ್ತು ನಾವು ನೇರ ಪ್ರಶ್ನೆ ಕೇಳಬೇಕಾಗಿರೋದು, ಭಾರತ ಯಾವುದರಲ್ಲಿ ವಿಶ್ವಗುರು ಆಗಿದೆ ಅಂತ. ಹಸಿವು ವಿಶ್ವಗುರು ಆಗಿದೆ, ಅಪೌಷ್ಟಿಕತೆಯಲ್ಲಿ ವಿಶ್ವಗುರು ಮಾಡಿದಿರಿ, ನಿರುದ್ಯೋಗದಲ್ಲಿ ವಿಶ್ವಗುರು ಮಾಡಿದಿರಿ, ಮತ್ತು ಹೆಣ್ಣು ಮಕ್ಕಳು ಹೆರಿಗೆ ಸಂದರ್ಭದಲ್ಲಿ ರಕ್ತವನ್ನು ಹರಿಸಿ ಸಾಯ್ತಾ ಇರುವಂತಹ ಪರಿಸ್ಥಿತಿ, ಇದರಲ್ಲಿ ನೀವು ವಿಶ್ವಗುರು ಮಾಡಿದ್ದೀರಿ. ಇದು ಎಂತಹ ದುಸ್ಥಿತಿಗೆ ಹೋಗಿದೆ ಅಂತಂದರೆ, ಕಳೆದ 65 ವರ್ಷಗಳಲ್ಲಿ 2014ರವರೆಗೆ ಭಾರತ ದೇಶದ ಸಾಲ 54 ಲಕ್ಷ ಕೋಟಿ ಇತ್ತು. ಈ 10 ವರ್ಷಗಳಲ್ಲಿ ಮೋದಿಯವರು ಮಾಡಿರುವ ಸಾಲ 133.5 ಲಕ್ಷ ಕೋಟಿ. ಬರೀ 10 ವರ್ಷದಲ್ಲಿ ಮಾಡಿರೋ ಸಾಲ 133.5 ಲಕ್ಷ ಕೋಟಿ. ಯಾವುದು ಖರ್ಚು ಮಾಡಿದಿರಿ? ಯಾವ ಪ್ರಸಿದ್ಧವಾದ ಸಂಸ್ಥೆಗಳನ್ನು ಕಟ್ಟಿದ್ದೀರಿ? ಮಾರಿರೋದೇ ಐತೆ ಹೊರತು ಯಾವುದಾದ್ರೂ ಕಟ್ಟಿದ್ದೀರಾ ನೀವು? ಈ ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಮತ್ತು ಅವರ 10 ವರ್ಷಗಳಲ್ಲಿ 10 ವರ್ಷದ ಬಜೆಟ್ ನೋಡಿದ್ರೆ 282.09 ಲಕ್ಷ ಕೋಟಿ. ಅವರು ಮೋದಿಯವರ 10 ವರ್ಷದ ಬಜೆಟ್ಟು ಈ ವರ್ಷದ ಮಾರ್ಚ್ ಎಂಡ್ಗೆ 282.9 ಲಕ್ಷ ಕೋಟಿ. ಎಲ್ಲಿಗೂ ಸುರಿದಿದ್ರಿ ಈ ದುಡ್ಡನ್ನ? ಇದು ಒಕ್ಕೂಟ ವ್ಯವಸ್ಥೆ ಅಲ್ವೇ? ಬರೀ ಟೋಲ್ಗಳಲ್ಲಿ ನೀವು ಕಲೆಕ್ಟ್ ಮಾಡ್ತಾ ಇರುವಂಥದ್ದು ಒಂದು ವರ್ಷಕ್ಕೆ 36,000 ಕೋಟಿ ಕಲೆಕ್ಟ್ ಮಾಡ್ತಾ ಇದ್ದೀರಿ. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರದ್ದು ಪಾಲಿಲ್ವೇ? ನಾವು 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ಕೊಡ್ತಾರೆ ನಮ್ಗೆ ವಾಪಸ್ಸು. ನಮ್ಮ ಪಾಡಿಗೆ ನಮ್ಗೆ ಬಿಟ್ಟರೆ ಸಾಕು. ಇವತ್ತು ಈ ನಮ್ಮ ರಾಜ್ಯ ನಾವು ಎಲ್ಲಿಗೋ ಹೋಗುತ್ತೆ ಅಂತ ಪರಿಸ್ಥಿತಿ. ನೆರೆ ಬರಲಿ, ಬರ ಬರಲಿ, ಇನ್ನೇನೋ ಬರಲಿ, ಕಣ್ಣೆತ್ತು ನೋಡೋದಿಲ್ಲ. ಓಟಿಗೆ ಮಾತ್ರ ಓಡ್ ಬರುತ್ತೀರಿ. ನಾವು ಕೇಳ್ಕೊಳ್ಳೋದಿಷ್ಟೇ, ಈ ದೇಶದಲ್ಲಿ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಿಕ್ಕಟ್ಟಿನಲ್ಲಿದೆ, ಸಂವಿಧಾನ ಬಿಕ್ಕಟ್ಟಿನಲ್ಲಿದೆ, ಬಹುತ್ವ ಬಿಕ್ಕಟ್ಟಿನಲ್ಲಿದೆ, ಸಾಮಾಜಿಕ ನ್ಯಾಯ ಬಿಕ್ಕಟ್ಟಿನಲ್ಲಿದೆ. ಇವೆಲ್ಲವನ್ನೂ ಕೂಡ ಉಳಿಸುವಂತಹ ಜವಾಬ್ದಾರಿ ಈ ದೇಶದ ಜನರ ಹೆಗಲ ಮೇಲಿದೆ ಇವತ್ತು. ಆದ್ದರಿಂದ ನಾವು ಮತದಾರರಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ಯಾರು ಸಂವಿಧಾನದಲ್ಲಿ ನಂಬಿಕೆ ಇದೆಯೋ ಅವರನ್ನು ನಾವು ಆಯ್ಕೆ ಮಾಡಬೇಕಾಗಿದೆ. ಯಾರು ಈ ದೇಶದ ಬಹುಸಂಸ್ಕೃತಿ ಬಗ್ಗೆ, ಬಹುತ್ವದ ಬಗ್ಗೆ ನಂಬಿಕೆ ಇದೆಯೋ ಅವ್ರನ್ನ ನಾವು ಆಯ್ಕೆ ಮಾಡಬೇಕಾಗಿದೆ. ಯಾರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇದೆಯೋ ಅವ್ರಿಗೆ ನಾವು ಆಯ್ಕೆ ಮಾಡಬೇಕಾಗಿದೆ. ಯಾಕೆಂದರೆ ಈ ದೇಶ ಎಲ್ಲರದೇ ಹೊರತು ಯಾರದು ಹಬ್ಬದಲ್ಲ. ನಾನು ಒಂದು ಮಾತು ಹೇಳಿ ನೀನು ಮಾತು ಮುಗಿಸ್ತೀನಿ. EWS ಅನ್ನುವಂಥ ಒಂದನ್ನು ಇವರು ಜಾರಿಗೆ ತಂದಿದ್ದಾರೆ. 10% ಒಂದೇ ಜಾತಿಗೆ ಎತ್ತಿ ಇಡಿಗಂಟಿನಲ್ಲಿ ಎತ್ತು ಕೊಟ್ಟಿದ್ದಾರೆ. ಮೊನ್ನೆ UPSC ಎಕ್ಸಾಮಲ್ಲಿ ರಿಸಲ್ಟ್ ಬಂದಿದೆ. 115 ಜನ UPSC ಪರೀಕ್ಷೆ ಒಳಗಡೆ ಒಂದೇ ಕಮ್ಯುನಿಟಿಯವರು EWS ಅಲ್ಲಿ ಪಾಸ್ ಆಗಿದ್ದಾರೆ. ಇದು ಅನ್ಯಾಯ ಅಲ್ವಾ? ಇದು ಯಾರ ಪಾಲಿದು? ಈ ದೇಶದ ದಲಿತರು, ಹಿಂದುಳಿದವರು, ಅಂಚಿನ ಸಮುದಾಯಗಳ ಪಾಲು ಕಿತ್ಕೊಂಡು ಒಟ್ಟಿಗೆ 150 ಜನ UPSC ಎತ್ತು ಕೊಟ್ಬಿಟ್ರು ಅಂತಂದ್ರೆ ಯಾರ ಪಾಲದು? ಇದು ಅನ್ಯಾಯ ಅಲ್ವಾ ಇದು?